ಅಣ್ಣ ಮೀನು ಊಟನೇ ಕೊಡಿ ನಮಗೂ. ಮುಳ್ಳು ಕಮ್ಮಿ ಇರಬೇಕು. ಅದು ಬೇರೆ ಮುಳ್ಳು ಗಟ್ಲಿ ಸಿಗಾಕೊಂಡ್ರೆ ಭಾರಿ ಕಷ್ಟ. ಮೊನ್ನೆ ಸಿಗಾಕೊಬಿಟ್ಟಿತ್ತು ನನಗೆ. ಗಟ್ಲಿ ಮುಯಿ ಸಿಗಾಕೊಂಡು ಮುದ್ದೆ ನಂಗೆ ಒಳಗೆ ಕಳಿಸ್ದೆ. ಅದಕ್ಕೆ ಮೀನೊಂದು ಭಯ ತಿನ್ನೋಕ್ಕೆ. ಆದರೆ ಆಸೆ ಏನು ಮಾಡ್ತಾರೆ, ನಮಗಾಗಿ ಜೀವ ಬಿಟ್ಟಂಥ ಮೀನು ತಿಂದುಬಿಡೋಣ ಈಗ. ಮುಕ್ತಿ ಕೊಡೋ ಸಮಯ. ಊಟನ ಹೆಂಗೆ ತಿನ್ಬೇಕು ಗೊತ್ತಾ ಹೋಗಿ, ಆನಂದದಿಂದ ಸವಿತಾ ತಿನ್ನಬೇಕು ಆಯಿತಾ. ಒಂದೊಂದು ಇಂಗ್ರೀಡಿಯೆಂಟ್ಸ್ನು ಅನುಭವಿಸ್ಕೊಂಡು ತಿನ್ಬೇಕು. ಪ್ರೀತಿಯಿಂದ ಮುರಿರಿ ಮುದ್ದೆನ. ಹಾಂ, ನೋವಾಗಬಾರ್ದು ಅದಕ್ಕೆ. ಈಗ ನಾನು ಮೂಡಿಗೆರೆಯಲ್ಲಿದ್ದೀನಿ. ನಿಮಗೆ ಸ್ಪೆಷಲ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ನೋಡಿರ್ತೀರ, ತುಂಬ ಹೆಸರು ಮಾಡಿದಂಥ ವ್ಯಕ್ತಿಯವರು. ದಿಗ್ಭ್ರಾಂತರಾಗೋಗ್ಬಿಡ್ತೀರ ತೋರಿಸಿದ್ರೆ, ಎದುರು ಬಿಡ್ತೀರ. ಅವ್ರ ಸೌಂಡು, ನಗು, ಅವ್ರ ಸ್ಮೈಲ್ ನೋಡೇ ನಿಮಗೆ ಹೊರಗಡೆಯಿಂದ ಔಟ್ ಆಫ್ ಸೀನಲ್ಲಿ ಕೇಳಿಸ್ತಾ ಇದೆ. ಅಷ್ಟಕ್ಕೆ ಎದುರಾಗಿರ್ತೀರ. ಬೇರೆ ಯಾರಲ್ಲ, ಗುಳ್ಳೆ ನಿಂಗಣ್ಣ. ಆ್ಯಕ್ಚುಲಿ ಏನು ಅಂತಂದರೆ, ನಾವು ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ನಮ್ಮದು ಅಸೋಸಿಯೇಟ್ ಡೈರೆಕ್ಟರ್ ನಾಳೆಲಿದ್ದೆ ಸಿನಿಮಾದ ಅವರು ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಾವೇ ಹೀರೋಗಳು ಅದರಲ್ಲಿ. ಇವರು ಮೇನ್ ಲೀಡು, ನಾನು ಮೇನ್ ಲೀಡು. ಇನ್ನೇನು ಮೂಡಿಗೆರೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಮಧ್ಯಾಹ್ನ ಟೈಮ್ ಆಗಿರೋ ಕಾರಣ ಇಲ್ಲೇ ಮಧ್ಯದಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಇವಾಗ ರೋಡಲ್ಲಿ ಹೋಗುವಾಗ ಉದ್ದಕ್ಕೂ ಹಾಕವ್ರೆ. ಇಲ್ಲಿ ನೋಡಿ, ಇಲ್ಲಿ ಮಲ್ನಾಡ್ ಬಿರಿಯಾನಿ ಫ್ಯಾಕ್ಟ್ರಿ, ಮಲ್ನಾಡ್ ಫಿಶ್ ಫ್ಯಾಕ್ಟ್ರಿ, ಪ್ಯಾರಡೈಸು, ಆಮೇಲೆ ಗ್ರ್ಯಾಂಡ್ ಪ್ರಕೃತಿ ಅಂತೆ. ಆ ಕಡೆ ಗ್ರ್ಯಾಂಡ್ ಪ್ರಕೃತಿ ಏನೇನೋ ಇದೆ. ಯಾವ್ದ್ರಲ್ಲಿ ಹೋಗೋಣ ಯೋಗಿ? ಫಿಶ್ಗೆ ಹೋಗೋಣ. ತುಂಬ ಊಟ ಮಾಡಿ ಹಾಕಿ ನೆರಳಿಗೆ ಹಾಕಿ ಮತ್ತೆ ಇಲ್ಲಿಗೆ ಹೋಗೋಣ. ಅಣ್ಣ ಫಿಶ್ ಇದೆಯಾ? ಫಿಶ್ ಇಲ್ವಾ? ಹೌದಾ? ಮತ್ತೆ ಈಗ ಊಟ ಬರೀ ವೆಜ್ಜು. ಯೋಗಿ ಹೆಸರು ಬಾಡಿ ಮಾತ್ರ ಇರೋದು, ಫಿಶ್ ಇಲ್ವಂತೆ. ಹಾಕೊಂಡವ್ರೆ ಶನಿವಾರ ಭಾನುವಾರ ಅಂತೆ. ಮಾತ್ರ ಲಾಸ್ ಆಗೋಯ್ತಲ್ಲ ನಮಗೆ. ಗಾಡಿ ನಿಲ್ಸಿದ್ಕು ಎಫರ್ಟ್ ಹಾಕಿ. ಹಳ್ಳಿ ಮನೆ ಅಂತ ಕಾಣಿಸ್ತೈತೆ ಅಷ್ಟು ದೂರದಲ್ಲಿ. ಅಲ್ಲಿಗೆ ಹೋಗೋಣ. ಮಲ್ನಾಡು ಹಳ್ಳಿ ಮೆಸ್ಸು. ಊಟ ಇದೆಯಾ? ನಾನ್ ವೆಜ್ ಇದೆಯಾ? ಬರೀ ವೆಜ್ಜಾ? ಬರೀ ವೆಜ್ ಅಂತಲೇ ಹೋಗಿ. ವೆಜ್ ಅಂತ ಬೇಡ, ನಡೀರಿ ಬೇರೆ ಕಡೆ ಹೋಗ್ತಾನ. ಊಟ ಸಿಗ್ದೇ ಇಲ್ಲೊಂದು ಜನ್ನಾಪುರ ಅಂತ ವಾಪಸ್ ಬಂದು ಹಾಸನ ಕಡೆ. ಯೋಗಿ ಅಲ್ಲಿಗೆ ಹೋಗೋಣ. ಇದು ಮೆಸ್ ಐತಲ್ಲ, ಇದು ಚಾಮುಂಡೇಶ್ವರಿ. ಅದೇ ಮನೆ ಊಟದ ಥರ ಐತೆ ಅನ್ನೋ ಕಾಣ್ತೈತಪ್ಪ. ಇಲ್ಲಿಗೆ ನುಗ್ಬಿಡೋಣ ಅತ್ಲಿಗೆ. ಹಾಂ, ಬನ್ನಿ ಹೋಗೋಣ ಅತ್ಲಿಗೆ. ಏನು ಹೋಗಿ ಊಟ ಮಾಡೋಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟವಲ್ಲ ನಾವು. ಸರ್ಕಸ್ ಬಿಡ್ಕೊಂಡು ಹುಡ್ಕಾಡ್ಕೊಂಡು ಒಂದೊಂದ್ಸರಿ ಹಿಂಗೆ ಆಗ್ಬಿಡುತ್ತೆ. ಎಷ್ಟು ಹುಡ್ಕಿದ್ರು ಊಟ ಸಿಗಲ್ಲ ಎಲ್ಲೋದ್ರೂ. ಒಳ್ಳೆ ಬೋರ್ಡ್ ಇದ್ರೆ ಬಾಗ್ಲೇ ತೆಗ್ದಿಲ್ಲ. ಹಾಂ, ಕೊನೆಗೂ ಇಲ್ಲಿ ಬಂದು ಜನ್ನಾಪುರ ಅಂತ ಇದು ಹೆಸರು. ಒಳಗಿದೆ ಅಂತ ನಿಲ್ಸಿರೋದು. ಹಾಂ, ಘಮ ಅಂತ ಫಿಶ್ ಬೇರೆ. ಬಂಧುಗಳ, ರೀಸೆಂಟಾಗಿ ನಾನು ಟ್ರಾವೆಲ್ ಮಾಡುವಾಗ ನನ್ನ ಗಾಡಿ ಮಧ್ಯದಾರಿಲಿ ಪಂಚರ್ ಆಗೋಯ್ತು. ಎಂಥ ಪಜಿತಿ ಅಂತೀರಾ? ಅಂಥ ಟೈಮಲ್ಲಿ ಒಂದು ಟೈರ್ ಇನ್ಫ್ಲೇಟರ್ ಇದ್ದಿದ್ರೆ ಎಷ್ಟು ಹೆಲ್ಪ್ಫುಲ್ ಆಗ್ತಿತ್ತು. ಅದಕ್ಕೆ ಅಂತ ನಾನು ಅಗಾರದವ್ರದ್ದು ವೈರ್ಲೆಸ್ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್ನ ತರಿಸಿದ್ದೀನಿ. ಇದನ್ನು ಒಂದು ಸರಿ ಚಾರ್ಜ್ ಮಾಡಿದ್ರೆ ಸಾಕು, 8 ರಿಂದ 10 ಸಾರಿ ಯೂಸ್ ಮಾಡ್ಬೋದು. ಇದು 1 ಇಯರ್ ವಾರಂಟಿ ಜೊತೆ ಏರ್ ಫಿಲ್ ಮಾಡೋಕ್ಕೆ ಅಂತ ಸುಮಾರು ಅಟ್ಯಾಚ್ಮೆಂಟ್ಗಳ ಜೊತೆ ಬರುತ್ತೆ. ಇದ್ರ ಜೊತೆ ಹೋಸ್ ಪೈಪ್, ಚಾರ್ಜಿಂಗ್ ಕೇಬಲ್, ಈಸಿ ಕ್ಯಾರಿಗೆ ಅಂತ ಒಂದು ಪೌಚ್ ಕೂಡ ಬರುತ್ತೆ. ಇದನ್ನ ಯೂಸ್ ಮಾಡೋ ರೀತಿ ತುಂಬಾ ಸುಲಭ. ಮಧ್ಯದಲ್ಲಿರೋ ಈ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ. ಈ ಮೋಡ್ ಬಟನ್ನ ಪ್ರೆಸ್ ಮಾಡಿದ್ರೆ ಕಾರು, ಬೈಕು, ಸೈಕಲ್, ಫುಟ್ಬಾಲು ಹೀಗೆ ಹಲವು ಪ್ರೀಸೆಟ್ಗಳಿರ್ತವೆ. ಯಾವ ಮೋಡ್ಗೆ ಎಷ್ಟು ಏರ್ ಬೇಕು ಅನ್ನೋದು ಆ ಪ್ರೀಸೆಟ್ಟಲ್ಲಿ ಆಲ್ರೆಡಿ ಸೆಟ್ ಆಗಿರುತ್ತೆ. ನಮಗೆ ಜಾಸ್ತಿ ಕಡಿಮೆ ಮಾಡ್ಕೊಬೇಕು ಅಂತ ಅಂದರೆ ಈ ಪ್ಲಸ್ ಮೈನಸ್ ಬಟನ್ ಇಂದ ನಮಗೆ ಬೇಕಾದಂಗೆ ಏರ್ ಅಡ್ಜಸ್ಟ್ ಮಾಡ್ಕೊಬಹುದು. ಇದು ಸೆಟ್ ಆದಮೇಲೆ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಡಿವೈಸ್ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಆಫ್ ಮಾಡಬೇಕು ಅಂದರೆ ಮತ್ತೆ ಅದೇ ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ನೈಟ್ ಎಲ್ಲಾದರೂ ಸ್ಟಕ್ ಆದರೆ ಯೂಸ್ ಆಗಲಿ ಅಂತ ಇದರಲ್ಲೊಂದು ಟಾರ್ಚ್ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಅದೇ ಬಟನ್ನ ಮತ್ತೆ ಪ್ರೆಸ್ ಮಾಡಿದ್ರೆ ಇದು ಇಂಡಿಕೇಟರ್ ತರ ಬ್ಲಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದರಲ್ಲೂ ಕೂಡ ಡಿಫ್ರೆಂಟ್ ಮೋಡ್ಗಳಿರುತ್ತೆ. ವೆಹಿಕಲ್ಗೆ ಏರ್ ಫಿಲ್ ಮಾಡುವಾಗ ಟೈರ್ ಒಳಗೆ ಎಷ್ಟು ಏರ್ ಇದೆ ಅನ್ನೋದು ಡಿಸ್ಪ್ಲೇಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ನಂತರ ಟ್ರಾವೆಲ್ ಮಾಡೋರಿಗೆ ಅಗರೋದವ್ರದ್ದು ಈ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಇದು ತುಂಬಾ ಚಿಕ್ಕದಿರೋದ್ರಿಂದ ಎಲ್ಲಿ ಬೇಕಂದ್ರಲ್ಲಿ ಯಾವಾಗ ಎಲ್ಲಾದರೂ ಇಟ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ಇದನ್ನ ಯಾರಿಗಾರು ಬೈ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಂ, ಹಾಂ, 40, 45 ಮುದ್ದೆ, ಆಮೇಲೆ ಕಬಾಬ್ ಊಟ, ಮೀನು ಊಟ, ಬಿರಿಯಾನಿ ಕುಸ್ಕ. ಏನು ತಾತೀರಿ ಹೋಗಿ? ಅಣ್ಣ ಮೀನೂಟನೇ ಕೊಡಿ ನಮಗೂ. ಮೀನೂಟನೇ. ಹಾಂ, ಹಂಗೆ ಮುಳ್ಳು ಕಮ್ಮಿ ಇರಬೇಕು. ಅದು ಬೇರೆ ಮುಳ್ಳು ಗಟ್ಲಿ ಸಿಗಾಕೊಂಡ್ರೆ ಭಾರಿ ಕಷ್ಟ. ಮೊನ್ನೆ ಸಿಗಾಕೊಬಿಟ್ಟಿತ್ತು ನನಗೆ. ಗಟ್ಲಿ ಮುಯಿ ಸಿಗಾಕೊಂಡು ಮುದ್ದೆ ನಂಗೆ ಒಳಗೆ ಕಳಿಸ್ದೆ. ಅದಕ್ಕೆ ಮೀನೊಂದು ಭಯ ತಿನ್ನೋಕ್ಕೆ. ಆದರೆ ಆಸೆ ಏನು ಮಾಡ್ತಾರೆ. ಬಿರಿಯಾನಿನೂ ತಗೋಬೋದಿತ್ತಲ್ಲ ಹೋಗಿ. ನಾನು ಮಿಸ್ ಮಾಡಲ್ಲ, ಎಲ್ಲೋದ್ರೂ ಬಿರಿಯಾನಿ ತಗೊಂಡ್ಬಿಡ್ತೀನಿ. ನೀವೇನೋ ಮುದ್ದೆ ಆಸೆ ಬಿಟ್ರೆ ಅಂತ ಮುದ್ದೆ ತರಿಸ್ದೆ. ಇರಲಿ ಬಿಡೈತಿ. ಅಲ್ವಾ, ರೈಸ್ ಕ್ಯಾನ್ಸಲ್ ಮಾಡಿಬಿಟ್ಟು ಬರೀ ಬಿರಿಯಾನಿ ತಗೊಳ್ಳೋಣ. ಹೆಂಗೆ ಬೇಕಾದ್ರೆ ಪ್ರೈಸ್ ಗೀಜ್ ಏನಾರು ಮಾಡ್ಕೊಳ್ಳಿ ಅವರು. ಒಟ್ಟು ಹಂಗೆ ಮಾಡೋದು. ಊಟನ ಹೆಂಗೆ ತಿನ್ಬೇಕು ಗೊತ್ತಾ ಹೋಗಿ, ಆನಂದದಿಂದ ಸವಿತಾ ತಿನ್ನಬೇಕು ಆಯಿತಾ. ಒಂದೊಂದು ಇಂಗ್ರೀಡಿಯೆಂಟ್ಸ್ನು ಅನುಭವಿಸ್ಕೊಂಡು ತಿನ್ನಬೇಕು ಆಯಿತಾ. ಪ್ರೀತಿಸ್ತಾ ಇರಬೇಕು ಊಟನ. ಮುದ್ದೆನ ಅನುಭವಿಸ್ಕೊಂಡು ತಿನ್ನಬೇಕು. ಪ್ರೀತಿಯಿಂದ ಮುರಿರಿ ಮುದ್ದೆನ. ಹಾಂ, ನೋವಾಗಬಾರ್ದು ಅದಕ್ಕೆ.
ಬಿಸಿ ಇದೆಯಾ? ಓಹೋ ಬಂತು ಫಿಶ್ಶು. ಯಾವ ಫಿಶ್ ಇದು? ಬಂಗಡೆ. ಇವರೇ ಓನರ್ ಅನ್ಸುತ್ತೆ. ನಮಗಾಗಿ ಜೀವ ಬಿಟ್ಟಂಥ ಮೀನು, ನಮಗಾಗಿ ಸತ್ತೋಯ್ತಿದ್ದು. ತಿಂದುಬಿಡೋಣ ಈಗ, ಮುಕ್ತಿ ಕೊಡೋ ಸಮಯ. ಹಾಂ ಹಂಗೆ. ಹಾಂ ಅದೇ ಓಹೋ ಚೆನ್ನಾಗಿದಲ್ವಾ? ತೃಪ್ತಿ ಆಯಿತು ಅಂತ ಬಂದಿತ್ತು ಸರಿ ಹೋಯ್ತು. ಹಾಂ ಆಪ ಕಬಾಬ್ ಕೊಡಿ. ಹಾಂ ಸಿಕ್ಕಾಪಟ್ಟೆ ಕಲ್ಲರು. ಹಾಂ ರಕ್ತ ಸೋಸ್ಬಿಟ್ಟವ ಚಿಕನ್ನು ಅಂತ. ಇರಲಿ. ಆಹಾ ಏನು ಬೆಣ್ಣೆ ಬೆಣ್ಣೆ ಇದ್ದಂಗಿದೆ ಮುದ್ದೆ. ಸಾಂಬಾರು ಚೆನ್ನಾಗಿದೆ ನೋಡಿ. ಹೌದಾ? ಬೆಂಕಿ ಕಬಾಬ್ ನೋಡಿದ್ರೆ ಅಭಿಲಾಷ್ ಹೇಗೆ? ಅಯ್ಯೋ ರಕ್ತ ರಕ್ತ ಬೆಂಕಿ ಥರ ಉರಿತೈತೆ. ಎಷ್ಟು ಭಯಂಕರವಾಗಿದೆ. ಹಾಂ ಬಂದು ಸಾಕಾಯ್ತು ಕಣ, ಒಳ್ಳೆ ಊಟ ಮಾಡ್ಸೋರ, ಒಳ್ಳೆ ಮರಿನೂ ಸರ್ ಬಿಡು. ಚಿಕನ್ ಬಿರಿಯಾನಿ ತಾನೆ? ಹೌದು. ಹಾಂ ಹಾಂ ಹೋಗಿ ದಬಾಯಿಸಿ ಹೇಳ್ತೀನಿ. ಎಲ್ಲ ಕಲರ್ ಹುಲ್ಲು. ಹಾಂ ಚಿತ್ರಾನ್ನ ಇದ್ದಂಗೆ ಐತಲ್ಲ ಯೋಗಿ. ಹಾಂ ಬಿರಿಯಾನಿ. ಹ್ಞೂ ಆದರೆ ಏನು ಗೊತ್ತಾ, ಕಲರ್ ನೋಡಿ ಭಯ ಆಯ್ತಾ ಇದೆ, ತಿಂದ್ರೆ ರುಚಿಯಾಗಿದೆ. ಹ್ಞೂ ಸಕ್ಕತ್ ರುಚಿಯಾಗಿದೆ. ವಾವ್ ಅನ್ನಂಗೇನಿಲ್ಲ, ಬಟ್ ಚೆನ್ನಾಗಿದೆ. ಏನು 80 ರೂಪಾಯಿ ಅಂತೆ ಒಂದು ಬಿರಿಯಾನಿ ಯೋಗಿ. ಕೊಡಬೋದು, ಅಷ್ಟಕ್ಕಿಂತ ಏನು ಕೊಡ್ತಾರೆ. ಮೀನಿಗೆ ಕೋಳಿಗೆ ಮುಕ್ತಿ ಕೊಟ್ಟು ಫುಲ್ಲು ಪ್ಲೇಟ್ ಖಾಲಿ ಮಾಡಿ ಕೊಡ್ತೇವೆ. ಬನ್ನಿ ಹೋಗೋಣ. ಇನ್ನೂ ಖುಷಿಯಾಗಿದ್ದೇನು ಗೊತ್ತಾ, ಅಷ್ಟೆಲ್ಲ ತಗೊಂಡಿದ್ದೀವಿ, ಬರೀ 340 ರೂಪಾಯಿ ಬಿಲ್ ಆಯ್ತು ಅಷ್ಟೇ. ಇಲ್ಲಿ ಚೆನ್ನಾಗಿತ್ತಲ್ವ ಯೋಗಿ? ಚೆನ್ನಾಗಿ ಟೇಸ್ಟು ಚೆನ್ನಾಗಿದೆ, ಆ ಪ್ರೈಸಿಗೆ ಚೆನ್ನಾಗಿದೆ. ನೋಡಿ, ಯಾರು ಬಂದರೆ ಈ ಕಡೆ ಮೂರುಗಡೆ ಕಡೆ ಹೋಗುವಾಗ ಬೇಲೂರು ರೋಡ್, ಈ ಕಡೆ ಬೇಲೂರು ಮೂಡಿಗೆರೆ ರೋಡಲ್ಲಿ ಸಿಗುತ್ತೆ ಅನ್ನಪೂರ್ಣೇಶ್ವರಿ ಮೆಸ್ಸು. ಅನ್ಲಿಮಿಟೆಡ್ ಊಟ. ಚಾಮುಂಡೇಶ್ವರಿ, ನಾವು ಚಾಮುಂಡೇಶ್ವರಿ ಮೆಸ್ಸು, ಅನ್ಲಿಮಿಟೆಡ್ ಊಟ. ಈಗ ಬೀಡ ತಿಂದ್ಬಿಡೋಣ, ಸ್ವೀಟ್ ಬೀಡ. ಜರ್ದ ಬೀಡ ತಿಂತೀರಾ ಯೋಗಿ? ಹಾಂ ಜರ್ದ ಇದೆಯಾ? ಹಾಕ್ಬಿಡಿ. ಬೇಡ. ಅಯ್ಯೋ ದೇವ್ರೆ, ಯಕ್ಷಿತ್ಗೊಂದು ಸರಿ ಹಾಕ್ಸಿ ನಾನು ವಾಮಿಟ್ ಮಾಡ್ಕೊಂಬಿದ್ದೋಯ್ದ ಫುಲ್ಲು. ಏನೇನೋ ಕಂಡಿಡ್ಕೊಂಡಿದ್ರು ಚಿಪ್ಸ್ ಅದು ಯೋಗಿ ಹಾಕಿದ್ದು. ಚಿಪ್ಸು ಅಂತ ಹೇಳ್ತಾರೆ. ಹಾಂ ಜಾಸ್ತಿ ಹೊತ್ತು ಅಗಿಲಿ ಅಂತ. ಅಡಿಕೆ ಚಿಪ್ಸು. ಹಾಂ ಚೆನ್ನಾಗಿರುತ್ತೆ, ಅಗಿಲಿ ಜಾಸ್ತಿ. ಹಾಂ ಇವೆಲ್ಲ ಏನು ಚಂದ ಅಂತೀರಾ? ಕೊಡಿ. ನಮ್ಮೂರ ಆಯ್ತಾ ಸ್ವೀಟ್ ಬೀಡ. ಬೀಡ ಹಾಕೊಂಡು ಬಂದ್ವಿ, ಹೋಗ್ಬಿಡೋಣ. ಎಲ್ಲಿಗೆ? ಮೂಡಿಗೆರೆ. ಮೂಡಿಗೆರೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅನಿಸುತ್ತೆ. ಹೋಗ್ತಾ ಇರೋದೆ, ಆ್ಯಕ್ಟಿಂಗ್ ಮಾಡ್ತಾ ಇರೋದೆ, ಕಿತ್ತು ಬಿಸಾಕದೆ ಎಲ್ಲನೂ. ಬನ್ನಿ ಹೋಗೋಣ.